ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಕುಂಭರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ದಿನಗಳು ತುಂಬಾ ಅದೃಷ್ಟವಾದ ದಿನಗಳು, ಶುಭಕರವಾದ ಯಾವೆಲ್ಲ ಫಲಗಳಿವೆ, ಈ ವರ್ಷದ ಕೊನೆಯ ತಿಂಗಳು, ಈ ತಿಂಗಳಲ್ಲಿ ನಿಮಗೆ ಏನೆಲ್ಲ ಶುಭ ಫಲಗಳು ಸಿಗ್ತಾ ಇದೆ, ಯಾವೆಲ್ಲ ಅದೃಷ್ಟ ಇದೆ, ಯಾವೆಲ್ಲ ಲಾಭಗಳಿವೆ, ಏನೆಲ್ಲ ನಷ್ಟ ಇದೆ, ಮತ್ತು ಏನೆಲ್ಲ ನೀವು ಎಚ್ಚರಿಕೆ ಅನ್ನೋದು ವಹಿಸಬೇಕು, ಎಚ್ಚರಿಕೆಗಳು ಯಾವುದಿದೆ, ಪರಿಹಾರಗಳು ಇದಕ್ಕೆ ಏನು ಅನ್ನುವಂತಹ ನಾವು ಈ ಮುಖ್ಯವಾಗಿರುವ ಈ ವಿಚಾರವನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ, ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಜನ್ಮ ನಕ್ಷತ್ರಗಳು ಕುಂಭರಾಶಿಯವರ ಈ ನಕ್ಷತ್ರಗಳು ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಚರಣ, ಈ ಶತಾಭಿಷ ನಕ್ಷತ್ರದ 4 ಚರಣಗಳು ಮತ್ತು ಈ ಪೂರ್ವಭಾದ್ರ ನಕ್ಷತ್ರದ ಮೊದಲ 3 ಚರಣಗಳು ಸೇರಿರತಕ್ಕಂತಹ ಒಂದು ಕುಂಭರಾಶಿ. ಇಂತಹ ಈ ಕುಂಭರಾಶಿಯವರಿಗೆ ಅದೃಷ್ಟದ ಬಣ್ಣ ಬಂದು ನೀಲಿ ಮತ್ತು ಕಪ್ಪು ಆಗಿದೆ. ಈ ಅದೃಷ್ಟದ ದೇವತೆ ಬಂದು ಶ್ರೀ ಶನೇಶ್ವರ ಸ್ವಾಮಿ ಆಗಿರುವಂಥದ್ದು. ಮಿತ್ರ ರಾಶಿಗಳು ಯಾವ್ಯಾವುದು ಅಂತ ನಾವು ನೋಡೋಣ. ಮಕರ ರಾಶಿ, ಮೀನ ರಾಶಿ ಮತ್ತು ಈ ವೃಷಭ ರಾಶಿ. ಆದರೆ ಇಲ್ಲಿ ನಾವು ಶತ್ರು ರಾಶಿ ನೋಡೋಣ. ಈ ಮೇಷ, ಕಟಕ, ಸಿಂಹ ಆಗಿರತಕ್ಕಂಥದ್ದು. ಇನ್ನು ಈ ಕುಂಭರಾಶಿಯವರು ಅಂದ ತಕ್ಷಣ ಯಾವತ್ತಿಗೂ ಸುಳ್ಳು ಹೇಳುವಂಥ ವ್ಯಕ್ತಿಗಳೇ ಅಲ್ಲ. ಏನೋ ಒಂಥರ ಆತ್ಮಸಾಕ್ಷಿಗೆ ಮೋಸ ಮಾಡಿಕೊಂಡಂಗೆ ಅವರದ್ದೇ ಆಗಿರತಕ್ಕಂತಹ ಕೆಲವೊಂದು ಈ ತತ್ವ ಸಿದ್ಧಾಂತಗಳ ಮೇಲೆ ನಿಂತಿರತಕ್ಕಂತಹ ವ್ಯಕ್ತಿಗಳು. ನಂಬಿದ್ರು ಅಂತ ಅಂದರೆ ಮುಗಿದು ಹೋಯಿತು. ಅದು ಎಂಥದ್ದೇ ಸನ್ನಿವೇಶಗಳು ಆಗಿರಲಿ, ಎಂಥದ್ದೇ ಒಂದು ಚಿಕ್ಕವರೇ ಇರಲಿ, ದೊಡ್ಡವರೇ ಇರಲಿ, ನಂಬಿದರೆ ಇವರು ಅವರಿಗೆ ಪ್ರಾಣ ಬೇಕಾದರೂ ಕೊಡುವಷ್ಟರ ಮಟ್ಟಿಗೆ ಬಹಳ ಆತ್ಮೀಯವಾಗಿ ನಂಬುವಂತಹ ವ್ಯಕ್ತಿಗಳು ಅಂತ ಅಂದ್ರೇ ಈ ಕುಂಭರಾಶಿಯವರು. ಇಂತಹ ಒಂದು ಕುಂಭರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ 3ನೇ ತಾರೀಕು, 5, 6, 19, 20, 23, 24, 30 ಮತ್ತು 31ನೇ ತಾರೀಕು ಲಾಭಕಾರಕವಾದಂತಹ ಒಂದು ಈ ಶುಭಕಾರಕವಾಗಿರತಕ್ಕಂತಹ ಫಲಗಳನ್ನು ನೀಡುವಂತಹ ಶುಭ ದಿನಗಳು, ಅದೃಷ್ಟದ ದಿನಗಳು ಅಂತಲೇ ನಾವು ಹೇಳಬಹುದು. ಇನ್ನು ಡಿಸೆಂಬರ್ ತಿಂಗಳಲ್ಲಿ ಕೆಲವೊಂದು ಇಲ್ಲಿ ಪ್ಲಸ್ ಪಾಯಿಂಟ್ ಏನಿದೆ ಅಂತ ನಾವು ನೋಡೋದಾದರೆ ನೋಡಿ, ನಿಮ್ಮ ಪ್ರಯತ್ನ, ನೀವು ಏನು ಒಂದು ಪ್ರಯತ್ನ ಮಾಡ್ತೀರಿ ಅದ್ರ ಮೇಲೆ ಸವಾಲುಗಳು ಅನ್ನೋದು ಜಾಸ್ತಿ ಇರುತ್ತೆ. ಸುಲಭ ಅನ್ನೋದು ಇರಲ್ಲ, ಜವಾಬ್ದಾರಿ ಅನ್ನೋದು ಇದೆ. ನೀವು ಇರುವಂತಹ ಒಂದು ಪರಿಸ್ಥಿತಿ, ಸನ್ನಿವೇಶ, ಸಂದರ್ಭಗಳು ಇದೆಯಲ್ಲ, ತುಂಬ ಸೂಕ್ಷ್ಮವಾಗಿರತಕ್ಕಂತಹ ಒಂದು ಸಿಚುಯೇಷನ್. ನೀವು ಇಲ್ಲಿ ಇರ್ತೀರಿ, ಆದರೆ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಒಂದು ಬುದ್ಧಿವಂತಿಕೆ, ನಿಮ್ಮ ಪ್ರಯತ್ನವೇ ನಿಮ್ಮ ಶಕ್ತಿ. ಇದನ್ನು ನೀವು ಗಮನಿಸಬೇಕು. ಸಮಸ್ಯೆ ಏನೇ ಇರಲಿ, ಏನೇ ಒಂದು ದೊಡ್ಡ ಪ್ರಾಬ್ಲಮ್ಗಳೇ ಇರಲಿ, ಆದರೆ ಅದನ್ನು ನೀವು ಹೆದರಬಾರ್ದು. ತೆಗೆದುಕೊಂಡಿರುವಂತಹ ನಿರ್ಧಾರದಿಂದ ಹಿಂದೆ ಅನ್ನೋದು ಸರಿಬಾರ್ದು. ಹಠದಿಂದ ಹೋಗಬೇಕು, ಛಲದಿಂದ ಹೋಗಬೇಕು. ಎಂಥ ಕಷ್ಟಕರವಾಗಿರತಕ್ಕಂತಹ ಸಂದರ್ಭಗಳಲ್ಲಿಯೂ ಕೂಡ ಆತ್ಮವಿಶ್ವಾಸ ಅನ್ನುವಂಥದ್ದು ನೀವು ಕಳೆದುಕೊಳ್ಳಲಿಕ್ಕೆ ಹೋಗಬಾರ್ದು. ಹಾಗಾಗಿ ಬಹಳಷ್ಟು ಶ್ರದ್ಧೆ, ಭಕ್ತಿ, ಧೈರ್ಯ, ಬುದ್ಧಿವಂತಿಕೆ, ತಾಳ್ಮೆ, ಇದೆಲ್ಲದರ ಮಿಶ್ರಣ ನಿಮ್ಮ ನೀವು ಅನುಸರಿಸಿಕೊಂಡು ಹೋದರೆ ಎಂತಹ ಕಷ್ಟಕರವಾಗಿರುವಂತಹ ಸಮಸ್ಯೆನೇ ಇರಲಿ, ಸವಾಲುಗಳೇ ಇರಲಿ, ಅದನ್ನು ಸಮರ್ಥವಾಗಿ ನಿಭಾಯಿಸುವುದರಲ್ಲಿ ಎರಡು ಮಾತಿಲ್ಲ. ಅಂದರೆ ಏನಪ್ಪ ಈ ವಿಡಿಯೋದಿಂದ ನೀವು ಏನು ತಿಳ್ಕೊಬೇಕಾಗಿರುವಂತಹ ಒಂದು ಮುಖ್ಯವಾಗಿರುವಂತಹ ಒಂದು ಈ ವಿಷಯ ಅಂತ ಅಂದರೆ ಹೌದು ಅನ್ನುವಂಥದ್ದು, ಅಂದರೆ ನಿಮ್ಮ ಗಮನಕ್ಕೆ ತರ್ತಾ ಇರತಕ್ಕಂಥದ್ದು. ಇನ್ನು ಈ ಸರ್ಕಾರಿ ಅಂದರೆ ಗೌರ್ನಮೆಂಟ್, ಸರ್ಕಾರಿ ಕೆಲಸದಲ್ಲಿ ಕೆಲಸ ಮಾಡುವಂತಹವರಿಗೆ ವರ್ಗಾವಣೆ ಆಗುವಂತಹ ಸಾಧ್ಯತೆಗಳು, ಬೇರೆ ಕಡೆಗೆ ಕೆಲಸಗಳು ಸಿಗುವಂತಹ ಅಥವಾ
ಈ ಹೋಗುವಂತಹ ಸನ್ನಿವೇಶಗಳು ಎದುರಾಗಬಹುದು. ಇನ್ನು ವಿವಾದಗಳು ಜಾಸ್ತಿ ಇದೆ. ನಿಮಗೆ ವಿವಾದಗಳು ಏನಿದೆ ನೋಡಿ, ಈ ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಎಚ್ಚರಿಕೆಗಳು ಬೇಕೇ ಬೇಕು. ನೀವು ಒಳ್ಳೇದು ಮಾಡಿದ್ರೂ ಕೆಟ್ಟದನ್ನು ಹುಡುಕುವಂತಹ ಜನಗಳು ಇದ್ದಾರೆ. ನೀವು ಒಳ್ಳೇದು ಹೇಳಿದ್ರು ಅದರಲ್ಲಿ ಕೆಟ್ಟದನ್ನು ಹುಡುಕುವಂತಹ ಜನ. ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಇಷ್ಟ ಇಲ್ಲದ ಊಟದಲ್ಲಿ ಹೊಟ್ಟೆ ತುಂಬಿರುವ ವ್ಯಕ್ತಿಗೆ ಇಷ್ಟ ಇಲ್ಲದವನಿಗೆ ಈ ಮೊಸರಲ್ಲೂ ಕಲ್ಲು ಸಿಕ್ತು ಅನ್ನೋ ಹಾಗೆ ಈ ಸಣ್ಣ ಸಣ್ಣ ಮಾತುಗಳಲ್ಲೂ ಅವರು ನಿಮಗೆ ಏನಪ್ಪ ಇದೆ, ಇವ್ರಿಗೆ ಕೆಟ್ಟದ್ದು ಏನು ಮಾಡ್ತಿದ್ದಾರೆ ಅನ್ನೋದು ಹುಡುಕ್ತಾರೆ. ಹಾಗಾಗಿ ನೀವು ಈ ಕೆಟ್ಟದ್ದನ್ನು ಹುಡುಕುವಂತಹ ಜನ ಇದ್ದಾರೆ. ನಿಮ್ಮ ಕಾಲನ್ನು ಎಳೆಯುವಂತಹ ಜನರು ತುಂಬಾ ಇದ್ದಾರೆ. ನೀವು ಸರ್ಕಾರಿ ಇರಬಹುದು, ಆದರೆ ಈ ಸಾರ್ವಜನಿಕ ವ್ಯವಸ್ಥೆಯಲ್ಲೇ ನೀವು ಏನೇ ಒಂದು ಕೆಲಸ ಮಾಡಿಕೊಂಡಿರಿ, ನೀವು ಯಾವುದೇ ಒಂದು ಕೆಲಸ ಮಾಡ್ತಾ ಇರ್ತೀರ ಅಲ್ವಾ ಕುಂಭರಾಶಿಯವರು, ಸವಾಲುಗಳು ಅದಕ್ಕೆ ಹೇಳಿದೆ. ಅಂದರೆ ಜನಗಳಿಂದ ಬಹಳಷ್ಟು ಸಮಸ್ಯೆಗಳು ಎದುರಾಗುತ್ತೆ ಕೂಡ. ನೀವು ಯಾವ ರೀತಿ ಇರಬೇಕು, ತುಂಬ ಜಾಣತನದಿಂದ ಇರಬೇಕು, ಬಹಳ ತಾಳ್ಮೆಯಿಂದ ಇರಬೇಕು, ಬುದ್ಧಿವಂತಿಕೆಯಿಂದ ನೀವು ಕೆಲಸಗಳನ್ನು ಮಾಡಬೇಕು. ಜೊತೆಗೆ ಬೇರೆಯವರ ಬಗ್ಗೆ ಏನು ಕಮೆಂಟ್ಸ್ ಮಾಡಲಿಕ್ಕೆ ನೀವು ಹೋಗಲೇಬಾರ್ದು. ನೀವಾಯಿತು, ನಿಮ್ಮ ಕೆಲಸ ಆಯಿತು, ಹಾಗೆ ಇದ್ದರೆ ನೀವು ನೋಡಿ. ಇಲ್ಲ ಅಂದರೆ ಅಷ್ಟೇ, ಬೇರೆಯವರ ಬಗ್ಗೆ ಯಾವುದಕ್ಕೂ ಹೆಚ್ಚಿನ ತಲೆ ಕೆಡಿಸ್ಕೊಳ್ಳೇಬಾರ್ದು. ಹಿಂಗಂದ್ರು ಹಂಗಂದ್ರು ಆ ರೀತಿ ಅಂತಿದ್ದಾರೆ, ಅದು ಹೇಳ್ತಾರೆ ಇದು ಹೇಳ್ತಾರೆ ಅನ್ನೋದನ್ನು ನೀವು ಬೇಡ, ತಲೆ ಕೆಡಿಸ್ಕೊಳ್ಳೋದೇ ಬೇಡ. ನೀವು ಯಾವುದು ತಪ್ಪು ಮಾಡಲಿಕ್ಕೆ ಹೋಗಬೇಡಿ. ತಪ್ಪು ಮಾಡದೇ ಇದ್ದರೂ ತಪ್ಪಿತಸ್ಥರ ಅನ್ನುವಂತಹ ಸಂದರ್ಭದಲ್ಲಿ ನೀವು ಮತ್ತೆ ಇನ್ನೆಂಗಿರಬೇಕು, ಯಾವ ರೀತಿ ಸಿಚುಯೇಷನ್ ಅರ್ಥ ಮಾಡ್ಕೋಬೇಕು, ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡ್ರೆ ಸಾಕು. ಅಂದರೆ ಆಚರಣೆಗೆ ಅಂದರೆ ತಗೊಂಡಿರುವಂಥ ಕೆಲಸ ಮಾಡ್ಕೋಬೇಕಾಗುತ್ತೆ. ನೀವು ಏನು ಕೆಲಸ ಮಾಡ್ತಾ ಇರ್ತೀರ ಅದರಲ್ಲಿ ಮಾತ್ರ ನೀವು ಗಮನ ಹರಿಸ್ಬೇಕು. ಅಂದರೆ ರಾಜಕೀಯದಲ್ಲೇ ಆಗಿರಲಿ, ವಿಶೇಷವಾಗಿ ರಾಜಕೀಯದಲ್ಲಿ ನೀವು ಈ ರಾಜಕಾರಣಿಗಳೇನಾರ ಆಗಿದ್ರೆ, ವ್ಯಾಪಾರಸ್ಥರು ವ್ಯವಹಾರಸ್ಥರು, ನೀವು ಯಾವುದೇ ತರಹದ ವ್ಯಾಪಾರ ಮಾಡಿ, ಈ ವ್ಯಾಪಾರ ವಹಿವಾಟ ಅಥವಾ ಈ ಕೆಲಸ ಮಾಡಿ IT BTಯಲ್ಲೇ ಇರಿ, ಕಂಪನಿಯಲ್ಲೇ ಇರಿ, ದೊಡ್ಡ ಉದ್ಯಮಿಗಳೇ ಆಗಿರಲಿ, ಕೃಷಿಕರೇ ಆಗಿರಲಿ, ವ್ಯಾಪಾರ ಯಾವುದೇ ತರಹದ ವ್ಯಾಪಾರ ಮಾಡ್ತಾ ಇರಿ. ಅದು ಚಿಕ್ಕ ಪುಟ್ಟದು ಇರಬಹುದು, ದೊಡ್ಡ ಮಟ್ಟದ ಅಂದರೆ ಬೃಹತ್ ಮಟ್ಟದ ಇರಬಹುದು. ಸವಾಲುಗಳ ಮಧ್ಯದಲ್ಲಿ ಸಕ್ಸಸ್ ಅನ್ನೋದು ಹುಡುಕುವಂತಹ ನಿಟ್ಟಿನೆಡೆಗೆ ಪ್ರಯತ್ನಗಳು ಅನ್ನೋದು ತುಂಬಾ ಚೆನ್ನಾಗಿರುತ್ತವೆ. ಆ ಪ್ರಯತ್ನವನ್ನು ಬೇಕು ಅಂದಾಗ ಮಾತ್ರ ಸಮಸ್ಯೆಗಳು ಸರಿಯಾಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಟುಕೊಂಡು ಹೋದರೆ ತುಂಬಾ ಒಳ್ಳೆಯದಾಗುತ್ತೆ. ಈ ರಾಜಕಾರಣಿಗಳು ಕೂಡ ಕೆಲವೊಂದು ಸ್ಥಾನ ಮಾನಗಳನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳೋಕ್ಕೆ ಹೆಚ್ಚಿನ ಈ ಎಣಗಾಟ ಪಡುವಂಥ ಸಾಧ್ಯತೆಗಳು ಇವೆ. ಮತ್ತು ಜೊತೆಗೆ ಕೈಯಲ್ಲಿ ದುಡ್ಡೇ ನಿಲ್ತಾ ಇಲ್ವಾ ಅನ್ನುವಂಥ ಚಿಂತೆ, ಎಷ್ಟೇ ದುಡ್ಡು ಬರ್ತಾ ಇರುತ್ತೆ ಬಟ್ ಖರ್ಚು ಜಾಸ್ತಿ ಆಗುತ್ತೆ. ಖರ್ಚಿನ ವ್ಯವಸ್ಥೆಗಳು ತುಂಬಾ ಸಿಕ್ಕಾಪಟ್ಟೆ ಆಗಿದೆ. ಹಾಗಾಗಿ ಖರ್ಚಿಗೂ ಕೂಡ ನೀವು ಈ ಅಂಕುಶವನ್ನು ಹಾಕಿಕೊಳ್ಬೇಕಾ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ನಾವು ನೋಡೋದಾದರೆ, ಈ ದೊಡ್ಡ ಸಮಸ್ಯೆ ಇಲ್ಲದೇ ಇದ್ದರೂ ಕೂಡ ಸ್ವಲ್ಪ ಈ ರಕ್ತದ ಒತ್ತಡ ಸಮಸ್ಯೆಗಳು ಇದ್ದಂತಹವರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಮುಖ್ಯ. ಇಲ್ಲಿ ವಿಚಾರ ಇನ್ನು ಅಂದರೆ ಏನಪ್ಪ, ಬಹಳ ಮುಖ್ಯವಾದಂತಹ ಎಚ್ಚರಿಕೆ. ಈ ಡಿಸೆಂಬರ್ ತಿಂಗಳಿನಲ್ಲಿ ನೀವು ಈ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಯಾವೆಲ್ಲ ಎಚ್ಚರಿಕೆಗಳನ್ನು ನೀವು ಪಾಲಿಸಬೇಕು. ಭೂಮಿ ವಿಚಾರಕ್ಕೆ ಸಂಬಂಧಿಸಿರುವಂಥ ಕೆಲವೊಂದು ಸವಾಲುಗಳು ಅನ್ನೋದು ಇರುತ್ತವೆ. ಕೆಲವೊಂದಷ್ಟು ಮಕ್ಕಳ ವಿಚಾರದ ಬಗ್ಗೆ ಚಿಂತೆ ಅನ್ನೋದು ಇದ್ದೇ ಇರುತ್ತೆ. ಮತ್ತು ಅವರ ಬೇಕು ಬೇಡಗಳು, ಅವರ ಸ್ಕೂಲ್ ಫೀಸು, ಬಟ್ಟೆನೋ ಅಥವಾ ಪುಸ್ತಕನೋ ಅಥವಾ ಏನೋ ಒಂದು ಅಲ್ವಾ ಕೆಲಸ ಮಾಡಿಸಬೇಕು, ಅಥವಾ ಅವರು ಮದುವೆ ಮಾಡಬೇಕು ಅವರದ್ದು, ಮತ್ತು ಏನೋ ಒಂದು ಈ ವಸ್ತುವನ್ನು ಖರೀದಿ ಮಾಡ್ಕೋಬೇಕು. ಈ ರೀತಿಯಾದಂತಹ ಒಂದಷ್ಟು ಚಿಂತೆ ಅನ್ನೋದು ಇದ್ದೇ ಇರುತ್ತೆ. ಈ ಮಕ್ಕಳು ಮಾತು ಕೇಳ್ತಾ ಇಲ್ಲ, ಈ ರೀತಿಯಾಗಿರುವಂತಹ ಏನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಚಿಂತೆಗೆ ಒಳಗಾಗಿ ಇರ್ತೀರ. ಪ್ರಯಾಣವನ್ನು ಜಾಸ್ತಿ ನೀವು ಮಾಡಿಕೊಳ್ಳಿ ಹೋಗಬೇಡಿ. ಅನಿವಾರ್ಯ ಇತ್ತು ಅಂದರೆ ಮಾತ್ರ ನೀವು ಪ್ರಯಾಣ ಮಾಡಿ.
ಇಲ್ಲದಿದ್ದರೆ ಸಾಧ್ಯವಾದರೆ ಆ ಪ್ರಯಾಣವನ್ನು ಅವಾಯ್ಡ್ ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿ. ಮತ್ತು ಮನೆಯಲ್ಲಿ ಕೆಲವೊಂದು ವಿಚಾರಕ್ಕೆ ನಿಮಗೆ ಸಂಬಂಧಪಟ್ಟಂತಹ ಭಿನ್ನಾಭಿಪ್ರಾಯಗಳು ಅನ್ನೋದು ಇದ್ದೇ ಇರುತ್ತೆ. ಈ ಪತಿ ಪತ್ನಿಯರ ಮಧ್ಯದಲ್ಲಿ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ಕಂಡುಬರುತ್ತೆ. ಅದನ್ನು ತಾಳ್ಮೆಯಿಂದ ಸಮಾಧಾನದಿಂದ ನಿಭಾಯಿಸಿಕೊಳ್ಬೇಕಾಗುತ್ತೆ. ಆತುರಗೆಟ್ಟು ಕೋಪ ಮಾಡಿಕೊಳ್ಳೋದು, ಸಿಡುಕುತನ ಮಾಡೋದು, ಬೇಗನೆ ಸಿಟ್ಟಿಗೆ ಬರುವಂಥದ್ದು, ಅದು ನಿಮಗೆ ಬಹಳ ಸಮಸ್ಯೆಗಳು ತೊಂದರೆಗಳನ್ನು ತಂದುಕೊಡುವಂತಹ ಸಾಧ್ಯತೆಗಳಿವೆ. ಇನ್ನು ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಬಂಧು ವರ್ಗದಿಂದ ಅನವಶ್ಯಕವಾಗಿರತಕ್ಕಂತಹ ಈ ವಾಗ್ವಾದಗಳು ಅನ್ನೋದು ಇರುತ್ತೆ. ಬಂಧು ಬಾಂಧವರ ಮಧ್ಯದಲ್ಲಿ ಯಾವುದೋ ಏನೋ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪಗಳು ಅನ್ನೋದು ಇರುತ್ತೆ. ಅದಕ್ಕೆ ಸ್ವಲ್ಪ ಏನಾದರೂ ಹೇಳಬೇಕು ಅಂತ ಅಂದರೆ ನೀವು ಡೈರೆಕ್ಟಾಗಿ ಮಾತನಾಡಿಕೊಂಡು ಸಮಸ್ಯೆಯನ್ನು ನೀವು ಸರಿಪಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಪಿತ್ತದಂತಹ ವ್ಯಾಧಿಗಳ ಸಮಸ್ಯೆಗಳು, ತಲೆನೋವು ಸಮಸ್ಯೆಗಳು ಬಾಧಿಸುತ್ತವೆ. ಹಾಗಾಗಿ ಆರೋಗ್ಯದ ಕಡೆ ಗಮನ ಇರಲಿ. ಈ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗಿದ್ರೂ ಕೂಡ ನೀವು ಅದನ್ನು ಫಿಲಪ್ ಮಾಡತಕ್ಕಂಥದ್ದು ನೀವು ನಿರಂತರವಾಗಿ ಮಾಡ್ತಾನೆ ಹೋಗಬೇಕಾಗುತ್ತೆ. ಈ ಮೊದಲ ಅರ್ಧದಲ್ಲಿ, ಇನ್ನು ದ್ವಿತೀಯಾರ್ಧದಲ್ಲಿ ಅಂದರೆ 16ನೇ ತಾರೀಕಿನಿಂದ ನೀವು ಈ 30ನೇ ತಾರೀಕಿನವರೆಗೆ ಒಂದು ಫಲವನ್ನು ನೋಡೋದಾದರೆ ಉದ್ಯೋಗದಲ್ಲಿ ದೂರ ಪ್ರಯಾಣ ಮಾಡುವಂಥದ್ದು ಅಥವಾ ಉದ್ಯೋಗದ ಬದಲಾವಣೆ ಆಗುವ ಸಂದರ್ಭಗಳು, ಈ ಮಾನಸಿಕವಾಗಿರತಕ್ಕಂತಹ ನೆಮ್ಮದಿಗೆ ಸ್ವಲ್ಪ ಭಂಗ ಅನ್ನೋದು ಬರುವಂತಹ ಸಾಧ್ಯತೆಗಳು ಮತ್ತು ಕೆಲವೊಂದಿಷ್ಟು ಜನರಿಗೆ ಕಂಡುಬರುತ್ತೆ. ಮನಸ್ಸಿಗೆ ಒಂದು ಚಿಂತೆ ಅನ್ನೋದು ಇರುತ್ತೆ. ಒಳಗಡೆನೆ ಏನಪ್ಪ ನಾನು ಅಂದ್ಕೊಂಡಂಗೆ ಆಗ್ತಾ ಇಲ್ಲ, ಮತ್ತು ಆಗುತ್ತೋ ಇಲ್ವೋ ಅನ್ನುವಂತಹ ಚಿಂತೆ ಇರುತ್ತೆ. ವ್ಯಾಪಾರದಲ್ಲಿ ತುಂಬಾ ಈ ಕಾಂಪಿಟೇಷನ್ ಅನ್ನೋದು ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಏನಪ್ಪ ಈ ಕಾಂಪಿಟೇಷನ್ಗೆ ತಕ್ಕಂತೆ ನೀವು ಪ್ರಿಪೇರ್ ಆಗಬೇಕಾಗುತ್ತೆ. ಕೈ ಹಾಕಿದ ಕೆಲಸಗಳಲ್ಲಿ ಏನಾಗುತ್ತೆ, ಅರ್ಧಕ್ಕೆ ನಿಂತು ಬಿಡುತ್ತೇನೋ ಅನ್ನುವಂತಹ ಒಂದಷ್ಟು ಭಯ ನಿಮ್ಮಲ್ಲಿ ಕಾಡ್ತಾ ಇರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದಿನಲ್ಲಿ ನಿಮಗೆ ಇಂಟ್ರೆಸ್ಟ್ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಯಾಕೆ ಅಂತಂದರೆ ಸ್ವಲ್ಪ ಈ ಮೊಬೈಲ್ ಬಳಕೆ ಕಡಿಮೆ ಮಾಡಬೇಕು, ಹೆಚ್ಚಿನ ಪರಿಶ್ರಮ ಹಾಕಬೇಕು. ವಿದ್ಯಾರ್ಥಿಗಳು, ಈ ಕುಂಭರಾಶಿಯರ ತಂದೆ ತಾಯಿಗಳು ಸ್ವಲ್ಪ ಮಕ್ಕಳ ಎಜುಕೇಷನ್ ಏನು ಕಲಿತಾ ಇದ್ದಾರೆ ಅನ್ನೋದರ ಬಗ್ಗೆ ನೀವು ಗಮನವನ್ನು ಹರಿಸಬೇಕು. ಶ್ರೀ ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆ ಮಾಡಿಸಿ ಮತ್ತು ನಾಗದೇವತೆಗಳಿಗೆ ಕ್ಷೀರಾಭಿಷೇಕ ಮಾಡಿಸಿ. ಜೀವನದಲ್ಲಿ ತುಂಬ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ಈ ಉಪಯುಕ್ತವಾದ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.